ಬದಲಾವಣೆ ಜಗತ್ತಿನ ನಿಯಮ. ಪ್ರತಿಯೊಬ್ಬರು ಬದಲಾಗಬೇಕು. ನಾನು ಹಿಡಿದು ಕೂಡ ಹೇಳ್ತೀನಿ, ಮತ್ತೆ ಇಲ್ಲಿ ರಚನೆಗಳಾಗಬೇಕಾಗ್ತವ, ಮಾರ್ಪಾಡುಗಳಾಗಬೇಕಾಗ್ತವ, ಎಲ್ಲವೂ ಕೂಡ ಮತ್ತೆ ಸಮಯ ಕೇಳ್ತದ. ಹಾಗಂತ ಈ 2 ತಿಂಗಳಲ್ಲಿ ಆಗ್ಬೇಕಾದಂತ ನೇಮಕಾತಿಗಳು ಮತ್ತೆ ಮುಂದೆ ಹೋಗ್ತಾ ಇದಾವೆ. ಯಾವಾಗ ಆಗತ್ತೆ, ಎಷ್ಟು ಸಮಯ ತಗೋಬಹುದು, ಯಾವ ದಿನ ನಮಸ್ಕಾರ. ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಪ್ರಶ್ನೆ ಏನಂತಂದ್ರೆ, ಅವ್ರವ್ರ ಜೀವನದೊಳಗಡೆ ಬದಲಾವಣೆಗಳಾಗ್ತಾವ, ಬಟ್ ನಮ್ಮ ಜೀವನದೊಳಗೆ ಯಾಕೆ ಬದಲಾವಣೆಗಳಾಗ್ತಿಲ್ಲ, ನಾವೇನು ಇಲ್ಲಿ ಏನ್ ತಪ್ಪು ಮಾಡಿದೀವಿ, ಏನ್ ಪಾಪ ಮಾಡೀವಿ ಅನ್ನುವಂತ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದಾವೆ. ನಮ್ಮ ರಾಜ್ಯದೊಳಗಡೆ ನೀವು ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬದಲಾಗ್ತಾ ಇದ್ದಾರೆ. ಈ ಬದಲಾವಣೆ ವಿಶೇಷವಾಗಿ ಶಿಕ್ಷಕರ ನೇಮಕಾತಿಯೊಳಗೆ ಏನ್ ಪರಿಣಾಮ ಬೀರ್ತದ ಅನ್ನೋದು ಬಹಳ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಆಗೈತೆ. ಇದ್ರ ಬಗ್ಗೆ ನಿಮಗ್ ನಾನು ಕೆಲವೊಂದಿಷ್ಟು ನನ್ನ ಒಂದು ಸ್ವಂತ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಪ್ರಿಯ ಸ್ನೇಹಿತರೆ, ಬದಲಾವಣೆ ಜಗತ್ತಿನ ನಿಯಮ. ಪ್ರತಿಯೊಬ್ಬರು ಬದಲಾಗಬೇಕು. ನಾನು ಹಿಡಿದು ಕೂಡ ಹೇಳ್ತೀನಿ, ನಿಮ್ಮನ್ನ ಹಿಡಿದು ಕೂಡ ಹೇಳ್ತೀನಿ. ಕಾಲಕ್ಕೆ ತಕ್ಕಂಗ ಅವ್ರವ್ರ ಬದಲಾವಣೆ ಆಗ್ತಾರೆ. ಅವ್ರವ್ರು ಅಂದ್ರೆ ಎಲ್ರು ಕೂಡ. ಈಗ ಮುಖ್ಯಮಂತ್ರಿಗಳು ಬದಲಾಗ್ತಾ ಇದ್ದಾರೆ. ಇದರಿಂದ ನೇಮಕಾತಿಯೊಳಗಡೆ ಏನಾದ್ರೂ ಪರಿಣಾಮ ಬೀರುತ್ತಾ ಅಂದ್ರೆ ನಿಜವಾಗ್ಲೂ ಕೂಡ ಪರಿಣಾಮ ಬೀರುತ್ತೆ. ನೇಮಕಾತಿಗಳು ಈ ಒಂದು ತಿಂಗಳದೊಳಗಡೆ ಅಂದ್ರೆ ಈ ಮೇ ಮತ್ತೆ ಜೂನ್ ತಿಂಗಳಲ್ಲಿ ಆಗ್ಬೇಕಾದಂತ ನೇಮಕಾತಿಗಳು ಮತ್ತೆ ಮುಂದೂಡು ಹೋಗ್ತಾವ. ಯಾಕಂದ್ರೆ ಇಲ್ಲಿ ಎಲ್ಲವೂ ಕೂಡ ಈಗಾಗಲೇ ಇದ್ದ ಬಂಡಿಯನ್ನ ಹೊಡೆಯೋದು ಬಹಳ ಸುಲಭ, ಹೋಗ್ತಾ ಇರೋ ಗಾಡಿಯನ್ನ ಮುಂದೆ ಹೋಗ್ಸೋದು ಬಹಳ ಸುಲಭ. ಮತ್ತೆ ನಿಂತ ಗಾಡಿಯನ್ನ ಅಂದ್ರೆ ಮತ್ತೊಂದ್ಸಲ ಹೊಸದಾಗಿ ಏನು ಪ್ರಾರಂಭ ಮಾಡ್ಬೇಕಿರ್ತದ ಅಂದ್ರೆ ಮತ್ತೆ ಇಲ್ಲಿ ರಚನೆಗಳಾಗಬೇಕಾಗ್ತವ, ಮಾರ್ಪಾಡುಗಳಾಗಬೇಕಾಗ್ತವ, ಎಲ್ಲವೂ ಕೂಡ ಮತ್ತೆ ಸಮಯ ಕೇಳ್ತದ. ಹಾಗಂತ ಮುಂದಿನ ವರ್ಷ ಆಗುತ್ತಾ, ಅದ್ರ ಮುಂದಿನ ವರ್ಷ ಆಗುತ್ತಾ ಅಂತ ನಾನು ನಿಮ್ಗೆ ಯಾವುದೇ ಕೀರ್ತಿಯಂತಹ ಭರವಸೆಯನ್ನ ಅಥವಾ ಏನು ಅಂಶವನ್ನ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಒಟ್ಟಿನೊಳಗಡೆ ಈ 2 ತಿಂಗಳಲ್ಲಿ ಆಗ್ಬೇಕಾದಂತ ನೇಮಕಾತಿಗಳು ಮತ್ತೆ ಮುಂದೆ ಹೋಗ್ತಾ ಇದ್ದಾವೆ. ಯಾವಾಗ ಆಗತ್ತೆ, ಎಷ್ಟು ಸಮಯ ತಗೋಬಹುದು, ಯಾವ ದಿನ ಆಗ್ಬೋದು ಅನ್ನೋದು ಯಾವ್ದು ಕೂಡ ಸ್ಪಷ್ಟತೆ ಇಲ್ಲ. ಬಟ್ ಕೊನೆಗೆ ನಾನು ನಿಮಗ್ ಒಂದು ಹೇಳ್ಬೋದು ಏನಂತಂದ್ರೆ, ಬಹಳ ಒಂದು ಆತ್ಮವಿಶ್ವಾಸದಿಂದ ಏನು ಹೇಳ್ಬೋದು ಅಂತಂದ್ರೆ, ಈ ಎಲ್ಲ ಕಾಯುವಿಕೆಗೆ ಅಂತಂದ್ರ ಪ್ರತಿಯೊಂದು ಏನು ವಿಷಯಕ್ಕೆ ಕೊನೆ ಅನ್ನೋದು ಇರ್ತದ. ಹಂಗೆ ನಮ್ಮ ಒಂದು ತಯಾರಿಗೆ ಕೂಡ ಕೊನೆ ಅನ್ನೋದು ಇರ್ತದ. ಒಂದಲ್ಲ ಒಂದು ದಿನ ಅಂತಂದ್ರೆ ಈ 1 ವರ್ಷದೊಳಗಡೆ ಮತ್ತೆ ನೋಟಿಫಿಕೇಶನ್ಗಳು ಆಗ್ತಾವ. ಅದು ಯಾವಾಗ ಆಗುತ್ತೆ, ಯಾವ ಸಮಯದಲ್ಲಿ ಆಗುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ತಯಾರಿಯನ್ನ ನಾವು ಮಾಡ್ತಾ ಇರ್ಬೇಕು. ಫಲ ಕೊಡೋದು ಭಗವಂತನದು, ಮಾಡೋದು ನಮ್ಮ ಕರ್ತವ್ಯ, ಸಿಗೋದು ಬಿಡೋದು ಮೇಲೆ ಅವನು ಡಿಸೈಡ್ ಮಾಡ್ತಾನೆ. ಇಲ್ಲಿ ನಾವು ಕೂಡ ನಿರ್ಧಾರ ಮಾಡಕ್ಕೆ ಯಾರು ಅಲ್ಲ. ಕಷ್ಟಗಳು ಪ್ರತಿಯೊಬ್ಬರಿಗೆ ಕಷ್ಟಗಳದಾವ. ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ ಕಷ್ಟ ಇದೆ. ಇವತ್ತಿನ ಈ ಕಷ್ಟ ನಾವೇನಾದ್ರೂ ಅನುಭವಿಸಿದ್ರೆ, ಅದನ್ನ ದಾಟಿದ್ರೆ ಮುಂದಿನ 50 ವರ್ಷ ಸುಖವಾಗಿರ್ಬೋದು. ಈ 1 ವರ್ಷ ನಾವೇನಾದ್ರೂ ಕಷ್ಟ ಪಡ್ಲಿಲ್ಲ ಅಂತಂದ್ರೆ ಮುಂದಿನ 50 ವರ್ಷ ಬಹಳ ದುಃಖಕರ ಇರ್ತದ, ದುರದೃಷ್ಟಕರ ಇರ್ತದ. ಎಲ್ಲವೂ ಕೂಡ ನಾವು ಅನ್ಕೊಂಡಂಗ ಆಗೋದೆ. ಅದಕ್ಕೆ ಪ್ರಿಯ ಸ್ನೇಹಿತ ಹೇಳ್ತೀನಿ, ಪ್ರತಿಯೊಂದಕ್ಕೂ ಒಂದು ಅಂತ್ಯ ಅಂತ ಇದೆ. ನಮ್ಮ ನೋಟಿಫಿಕೇಶನ್ ಇವತ್ತಲ್ಲಿ ನಾಳೆ ಆಗ್ಲೇಬೇಕು, ಹಾಗೆ ಆಗುತ್ತೆ. ನಾವು ತಯಾರಿಯನ್ನ ಮಾಡ್ಲೇಬೇಕಾಗುತ್ತದೆ. ನಾ ಏನ್ ಹೇಳ್ತೀನಿ ಅಂತಂದ್ರೆ, ಬೆಂಕಿ ಹತ್ತಿದಾಗ ಬಾವಿ ತೋಡೋದು ಬಹಳ ಕಷ್ಟ. ತೋಡಿದ್ರು ಕೂಡ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಯಾರಿ ನಿರಂತರವಾಗಿರ್ಲಿ, ಕಷ್ಟಗಳು ಕೂಡ ಬರಲಿ, ದುಃಖಗಳು ಕೂಡ ಇರಲಿ, ಸಮಸ್ಯೆಗಳು ಕೂಡ ಬರಲಿ. ಆದ್ರೆ ನಮ್ಮ ಒಂದು ಗುರುತನ್ನ, ನಮ್ಮ ಒಂದು ಅಂಶವನ್ನ, ನಮ್ಮ ಒಂದು ವ್ಯಕ್ತಿತ್ವಗಳನ್ನ ನಾವು ಬಿಟ್ಟು ಕೊಡದಂಗೆ ಓದಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಅನ್ಕೊಂಡಿರುವಂತಹ ಗುರಿಯನ್ನ, ಏನು ನಾವು ಹೋಗ್ಬೇಕಾಗಿರುವಂತ ಕನಸನ್ನ, ದಾರಿಯನ್ನ ನಾವು ತಲುಪಬಹುದು ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋನ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಅಥವಾ ನಿಮ್ಮ ಸ್ನೇಹಿತರಿಗೆ ಅದು ಉಪಯೋಗಕಾರಿ ಅನಿಸಿದ್ರೆ ದಯವಿಟ್ಟು ಕೂಡ ಅವ್ರಿಗೂ ಕೂಡ ಶೇರ್ ಮಾಡ್ರಿ. ಅವ್ರಿಗೂ ಕೂಡ ಈ ವಿಡಿಯೋದಿಂದ ಕೆಲವೊಂದಿಷ್ಟು ಮನಸ್ಸಿಗೆ ಉಲ್ಲಾಸ ಸಿಗ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗ್ತೀನಿ. ಯಾವ ವಿಡಿಯೋ ಬಗ್ಗೆ ಮಾಡಬೇಕು ಅನ್ನೋದನ್ನ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ನಮಸ್ಕಾರ.